ಈ ರೆಸಾರ್ಟ್ ಗೆ ಗೇಮ್ಸ್ ಆಡಕ್ಕಂತಾನೆ ಹೋಗ್ಬೇಕು. ಆ ರೇಂಜ್ ಗೆ ಸೈಕ್ ಗೇಮ್ಸ್ ಗಳಿದೆ. ನಾನು ಕೂಡ ಸುಬ್ಬಿನ ಕರ್ಕೊಂಡು ಕರ್ನಾಟಕದ ಲಾಂಗೆಸ್ಟ್ ಜಿಪ್ ಲೈನ್ ಆಡೋಣ ಅಂತ ಇಲ್ಲಿ ಹೋಗಿ ನೋಡಿದ್ರೆ ಒಂದೊಂದ್ ಗೇಮ್ ಗಳು ನೋಡಿ ನಾನೇ ತಲೆ ಕೆಡಿಸ್ಕೊಬಿಟ್ಟೆ. ಆ ರೇಂಜ್ ಗೆ ಸೈಕ್ ಗೇಮ್ಸ್ ಗಳಿದ್ವು. ಯಾವ್ದಿದು ರೆಸಾರ್ಟ್ ಅಂತ ಅಂದ್ರೆ ವಿಡಿಯೋ ನಮಸ್ಕಾರ. ಗುಂಡ ಸುಬ್ಬಿ ಪೇಜ್ ನ ಫಾಲೋ ಮಾಡೋರ್ಗೆ ಡಬಲ್ ನಮಸ್ಕಾರ. ನಾನು ನಿಮ್ಮ ಉಂಡಾಡಿ ಗುಂಡ. ನಾನು ಸುಬ್ಬಿನ ಕರ್ಕೊಂಡು ರಾಮನಗರ ಹತ್ರ ಇರೋ ರಾವಿಶಿಂಗ್ ರಿಟ್ರೀಟ್ ಗೆ ಹೋಗಿದ್ದೆ. ಇಲ್ಲಿ ಡೇ ಔಟ್ ಪ್ಯಾಕೇಜ್ ಇದೆ, ಹಂಗೆ ಸ್ಟೇ ಕೂಡ ಇದೆ. ನಾನು ಇಲ್ಲಿ ಒಂದಿನದ ಮಟ್ಟಿಗೆ ಸ್ಟೇ ನ ತಗೊಂಡಿದ್ದೆ. ನಾವು ತಗೊಂಡಿದ್ ರೂಮ್ ಸ್ಟೇ ಹತ್ರ ಚಿಕ್ಕದಾಗೆ ಪ್ರೈವೇಟ್ ಪೂಲ್ ಇತ್ತು. ನೋಡಿ ಖುಷಿಯಾಗಿ ಲಗೇಜ್ ಎತ್ಕೊಂಡೋಗಿ ರೂಮ್ ಅಲ್ಲಿ ಬಿಸಾಕ್ಬಿಟ್ಟು ಆಮೇಲೆ ಊಟದ ಕಡೆ ಹೋದ್ವಿ. ಇಲ್ಲಿ 3 ಹೊತ್ತು ಅನ್ಲಿಮಿಟೆಡ್ ವೆಜ್ ಮತ್ತೆ ನಾನ್ ವೆಜ್ ಇರುತ್ತೆ. ನೀವು ಏನ್ ಬೇಕಾದ್ರು ಎಷ್ಟ್ ಬೇಕಾದ್ರು ಹಾಕೊಂಡ್ ಬಾರಿಸಬಹುದು. ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ನಾನು ಮತ್ತೆ ಸುಬ್ಬಿ ಫಸ್ಟ್ ಗೇಮ್ ಮಾಡಿದ್ದೆ ಈ ಜಿಪ್ ಲೈನ್. ಅದು ಕೂಡ ಕರ್ನಾಟಕದ ಲಾಂಗೆಸ್ಟ್ ಜಿಪ್ ಲೈನ್ ಈ ರೆಸಾರ್ಟ್ ಅಲ್ಲೇ ಇರೋದಂತೆ. ಇಬ್ಬರನ್ನ ಕೂಡ ಒಟ್ಟಿಗೆ ಕಳ್ಸಿದ್ರು. ಕೈ ಇಟ್ಕೊಂಡು ಆ ಗಾಳಿ ಹೋಗ್ತಾ ಇದ್ರು. ಏನೋ ಒಂಥರ ಖುಷಿ ಆಗ್ತಿತ್ತು. ಇದ್ ಮುಗಿಸ್ಕೊಂಡು ನೆಕ್ಸ್ಟ್ ರೋಪ್ ಗೇಮ್ಸ್, ಸೈಕ್ಲಿಂಗ್, ಬೈಕ್, ಹಾರ್ಸ್ ರೈಡಿಂಗ್, ರಾಕೆಟ್ ಎಜೆಕ್ಟರ್, ಅದು ಇದು ಅಂತ ಎಲ್ಲ ಕೂಡ ಆಡಿದ್ವಿ. ಔಟ್ಡೋರ್ ಗೇಮ್ಸ್ ಮುಗಿಸಿ ಇಂಡೋರ್ ಗೇಮ್ಸ್ ಆಡೋಣ ಅಂತ ಬಂದ್ ನೋಡಿದ್ರೆ ಬೋರ್ಡ್ ಗೇಮ್ ಗಳು ನೋಡಿ ನಾನೇ ತಲೆ ಕೆಡಿಸ್ಕೊಬಿಟ್ಟೆ. ನಾನ್ ನೋಡದೆ ಇರೋ ಗೇಮ್ ಗಳೆಲ್ಲ ಇಲ್ಲಿ ಇದ್ವು. ಆಡಕ್ ಶುರು ಮಾಡಿದೆ, ತಲೆಗೆ ಕೈ ಹಾಕ್ಬಿಡೋದ. ಆ ರೇಂಜ್ ಗಿದ್ವು ಗೇಮ್ಸ್ ಗಳು. ಒಟ್ನಲ್ಲಿ ಟೈಮ್ ಹೋಗಿದೆ ಗೊತ್ತಾಗಿಲ್ಲ. ಒಂದಕ್ಕಿಂತ ಒಂದು ಗೇಮ್ ಗಳು ಸಾಕಾಗಿತ್ತು. ಈ ರೆಸಾರ್ಟ್ ಅಲ್ಲಿ ಎಲ್ಲಾ ಗೇಮ್ಸ್ ಆಡದ್ಮೇಲೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಕುಣಿದ್ ಕುಪ್ಪಳ್ಸೋದಕ್ಕೆ ರೈನ್ ಡ್ಯಾನ್ಸ್ ಕೂಡ ಇದೆ. ಈ ರೆಸಾರ್ಟ್ ಗೆ ಏನಾದ್ರು ಹೋಗ್ಬಿಟ್ರೆ ವಾಪಸ್ ಬರಕ್ ಮನ್ಸೆ ಆಗಲ್ಲ. ಆ ರೇಂಜ್ ಗಿದೆ ರೆಸಾರ್ಟ್. ಯಾರೆಲ್ಲ ಒಳ್ಳೆ ರೆಸಾರ್ಟ್ ಹೋಗ್ಬೇಕು ಅಂತ ಅನ್ಕೋತಾ ಇದೀರೋ ಈ ರೆಸಾರ್ಟ್ ಗೆ ಹೋಗಿ. ಇತರ ಚಿನ್ನ ಕನ್ನಡಗಳಿಗೆ ಗುಂಡ ಸುಬ್ಬಿ ಪೇಜ್ ಫಾಲೋ ಮಾಡಿ. ಮುಂದೆ ಸಿಗೋಣ. ಟಾಟಾ ಬೈ ಬೈ. ಕೂಡ ಸಬ್ಸ್ಕ್ರೈಬ್ ಮಾಡಿ.